ಆಗಬೇಕು, ಬಿ ಎಸ್ ಸಿ ಅಗ್ರಿ ಆಗಬೇಕು. ಬಿ ಎಸ್ ಸಿ ಅಗ್ರಿ ಎಲ್ಲಿತ್ತದು? ಬಿ ಎಸ್ ಸಿ ಅಗ್ರಿ ಧಾರವಾಡದಾಗ ಅಗ್ರಿಕಲ್ಚರ್ ಕಾಲೇಜ್ ಐತಿ, ಅಲ್ಲಿ ಹೋದಾಗ ಅದನ್ನು ಥರ ಕುಂತು ಆಗಬೇಕು. ಪಿ ಯು ಸಿ ಸೈನ್ಸ್ ಆದ ಕೂಡಲೇ ನಮ್ಮ ಊರಿಸಿ ಕಾಲ ಚಪ್ಪಲಿಲ್ಲ, ಹಂಗೆ ಮೇಲೆ ಗಾಂಧಿ ಟೊಪ್ಪಿಗೆ ಹೋಗ್ತಿದ್ವಿ. ಅವಾಗ ಒಂದು ಅಪ್ಲಿಕೇಶನ್, ನಾನು ಪಾಲ್ಕರ್ಗೆ ಏನು ಗೊತ್ತಿದ್ದಿಲ್ಲ, ಇಬ್ಬರು ಕೂಡ ಹೋಗಿ ಅಪ್ಲಿಕೇಶನ್ ಕೊಟ್ವಿ. ನಮ್ಮ ಇಂಟರ್ವ್ಯೂ ಕರೆದ್ರು, ಇಂಟರ್ವ್ಯೂ ನಾ ತಗೊಂಡು ನಮ್ಮ ಡ್ರೆಸ್ಸು ಪಸ್ಸು ಅವು ಇವು ನೋಡಿದರೆ ನಮ್ಮನ್ನು ಯಾರು ನಾನು ಸೆಲೆಕ್ಟ್ ಆಗೋದಿಲ್ಲ. ಅವ್ರೇನು ಕೇಳ್ತಾರೆ ಕೇಳಿ ಉತ್ತರ ಸಿಕ್ಕಾಪಟ್ಟೆ ಉತ್ತರ ಕೊಟ್ಬಿಡೋದು ಅಂತೇಳಿ ಹೆದರಿದ್ದಂಗೆ ನಾವು ಧೈರ್ಯವಂತ ಅಂದ್ಕೊಂಡು ನಾನು ಸೆಲೆಕ್ಟ್ ಆಗೋದು ಅನ್ನೋದು. 9 ಮಂದಿ ಕುಂತಾರೆ ಇಂಟರ್ವ್ಯೂಗೆ. ನಡುವೆ SW ಮೆಣಸಿನಕಾಯಿ ಅಗ್ರಿಕಲ್ಚರ್ ಕಾಲೇಜ್ ಪ್ರಿನ್ಸಿಪಾಲ್, ಅಮೇರಿಕಾದಾಗ 10-15 ವರ್ಷ ಸರ್ವಿಸ್ ಮಾಡಿ ಬಂದಾಗಿದ್ದ. ಇತ್ತ 4 ಮಂದಿ, ಇತ್ತ 4 ಮಂದಿ ನಡೆಯುವ 9 ಮಂದಿ ಇದ್ದರು. ಅದರೊಬ್ಬ ಲೆಕ್ಚರರ್ ಹೊಡೆಜವರೇ ಬಂದ. ಮೈ ನೇಮ್ ಇಸ್ ಬಸವಂತಪ್ಪ ಸರ್ ಅಂದೆ. ಹೊಡೆಜವರ ಹೊಡೆಜವರ ಫಾದರ್ ನೇಮ್, ಮೈ ಫಾದರ್ ನೇಮ್ ಇಸ್ ಫಕೀರಪ್ಪ. ಹೊಡೆಜವರ ಸರ್ ನೇಮ್, ಮೈ ಸರ್ ನೇಮ್ ಇಸ್ ತುಕ್ಕಪ್ಪನವರ್. There are so many colleges. Why do you want to come to this college only? There are so many other colleges. Why don't you go there ಅಂತಂದ. ಬೇಕಾದ ಕಾಲೇಜ್ ಅದ, ಅಲ್ಲಿ ಹೋಗೋದಿಲ್ಲ, ಇಲ್ಲೇ ಯಾಕೆ ಬಂದಿ ಅಂತೇಳಿ ಕೇಳಿದಾಗ ಅವಾಗ ನಾನು 25ನೇ ನಂಬರ್ ನಂದು ಎತ್ತಿ 25ನೇ ನಂಬರ್ ಪರಿಸರ ಇಂಟರ್ವ್ಯೂ ಅದ. ಅವ್ರು ಕೇಳ್ತಿದ್ದೆ, ನಿನ್ನೇನು ಕೇಳಿದ್ರು ಎಲ್ಲ ಕೇಳ್ಕೊತಿದ್ದೆ. ಆ ಪ್ರಶ್ನೆ ಕಾಮನ್ ಇತ್ತು ಎಲ್ಲರಿಗೂ. ಅದು ಅವಾಗ ಇದಕ್ಕೆ ಉತ್ತರ ಏನು ಕೊಡಬೇಕು, ನಾವು ಮೊದಲು ತಯಾರು ಮಾಡ್ಕೊಂಡಿದ್ದೆ, ಕೊಟ್ಟ ಬರಬೇಕ ಅಂತೇಳಿ ತಯಾರು ಮಾಡಿಕೊಂಡು ಹೇಳಿದೆ. ಅಂತ ಕೇಳಿದಾಗ ಐ ವಾಂಟ್ ಟು ಸ್ಟಡಿ ಡೀಪ್ ಅಬೌಟ್ ಅಗ್ರಿಕಲ್ಚರ್, ಇಂಪ್ರೂವ್ ಮೈ ಲ್ಯಾಂಡ್, ಗೆಟ್ ಮೋರ್ ಈಲ್ಡ್ ಫ್ರಮ್ ಮೈ ಫೀಲ್ಡ್ ಸರ್ ಅಂದೆ. ವೆರಿ ಗುಡ್ ಅಂತ ಟೇಬಲ್ ಚಪ್ಪರಿಸಿದ್ರು. ಯಾಕೆ ಅಲ್ಲಿವರೆಗೂ ಆ ನಮಗೆ ಉತ್ತರ ಸಿಕ್ಕಿದ್ದಿಲ್ಲ ಅವರಿಗೆ. ಅದೇ ಉತ್ತರ ಅವ್ರು ಬಯಸಿದ್ರೆ ಅವ್ರಿಗೆ ಖುಷಿ ಆಗಿಬಿಡುತ್ತೆ, ಭಯಂಕರ ಖುಷಿ ಆಯಿತು. ಹೌ ಮೆನಿ ಏಕರ್ಸ್ ಆಫ್ ಲ್ಯಾಂಡ್ಸ್ ಹ್ಯಾವ್ ಯು ಗಾಟ್ ಅಂತಂದ್ರೆ 20 acres ಆಫ್ ಲ್ಯಾಂಡ್ ಸರ್ ಅಂದೆ. ಹ್ಯಾವ್ ಯು ಬ್ರಾಟ್ ಲ್ಯಾಂಡ್ ರೆಕಾರ್ಡ್? ಎಸ್ ಸರ್. ಉತ್ತಾರ ತಂದೇನಂದೆ. ಎಸ್ ಅಂದೆ. ತೋರಿಸಿದೆ. ಅಪ್ಪನ ಹೆಸರಲ್ಲಿ 20 ಎಕರೆ ಮಂಡಿವಲ ಇತ್ತು, ಅದನ್ನು ತೋರಿಸಿದೆ. ಈಸ್ ದೇರ್ ಏನು ಸಪೋರ್ಟ್ ಟು ಯು? ಸಪೋರ್ಟ್ರ್ ಯಾರು ಅದಾರ ಅಂದೆ. ಬಿಟ್ಟಿದ್ದಿಲ್ಲ, ಪಜ್ಜ ರಸ ಏರಿಬಿಟ್ಟು ಸುಮ್ಮನೆ ಅವರ ಭತ್ತ ವ್ಯಾಪಾರ ಅವ್ರ ಹೆಸರು ಹೇಳಿದೆ ನಾನು. ಅವಾಗ ಅವ್ರೇನು ಮಾಡಿದ್ರು, ಕಮಾನ್ 26 ವಿತ್ ಫೀಸ್ ಅಡ್ಮಿಷನ್ ಮಾಡಿಸ್ಬಿಡು ಅಂತೇಳಿ ಹೇಳ್ಬಿಟ್ರು ಅವ್ರು. ಬಾಕಿದವರೆಲ್ಲ ಯಾರು ಸೆಲೆಕ್ಟ್ ಆಗ್ಯಾರ ಬೋರ್ಡ್ ಮೇಲೆ ಹಚ್ಚಿ, ಅವಾಗ ಆ ಬೋರ್ಡ್ ನೋಡಿ ಇವರು ಅಡ್ಮಿಷನ್ ಮಾಡಿಸ್ತಿದ್ರು. ನನಗೆ ಆ ರಿಸಲ್ಟ್ ಅಲ್ಲೇ ತಿಳಿದ್ಬಿಡ್ತು. ಹಾಗೆ ಉಳಿದವರು ಸೆಲೆಕ್ಟ್ ಮಾಡಿಸಿ ಅಡ್ಮಿಷನ್ ಮಾಡಿಸಿದ್ವಿ. ಆದರೆ ಮತ್ತೆ ನಾನು ಎಲ್ಲ ಕಡೆ ಓಡಾಡಿ ಅಲ್ಲಿ ಇಲ್ಲಿ ಫ್ರೆಂಡ್ಸ್ ಹತ್ರ ಅಲ್ಲೇ ನಮ್ಮ ಫ್ರೆಂಡ್ಸನ್ನ ಅಣ್ಣೊಬ್ಬ ಸೊಸೈಟಿ ಸೆಕ್ರೆಟರಿ ಇದ್ದ. ಅವನು ರೊಕ್ಕ ಕೇಳಿದೆ, ಒಂದು 200-300 ರೂಪಾಯಿ ಕೊಟ್ಟವ ಸಾಲ. ನಮ್ಮ ಗೆಳೆಯರ ಕಡೆಯಿಂದ ಹೋಗಿ ಹೇಳಿಸಿದ್ವಿ, ಕೊಟ್ಟ. ಅದನ್ನು ಅಡ್ಮಿಷನ್ ಮಾಡಿಸಿದೆ. ಆಮೇಲೆ ಮುರುಘಾ ಮಠದ ಫೀ 6 ತಿಂಗಳಿಗೆ 80 ರೂಪಾಯಿ, ಊಟ ವಸತಿ 6 ತಿಂಗಳಿಗೆ ಬರೀ 80 ರೂಪಾಯಿ. ಅವಾಗ ಅದು ದೊಡ್ಡದಿತ್ತು. 80 ರೂಪಾಯಿ ಕೊಟ್ಟೆ. ಆನಂತರ ಈ ಕಾಲೇಜ್ ಬಸ್ಸಸ್ ಇದ್ವು. ಮುಂಜಾನೆ ಪ್ರಾಕ್ಟಿಕಲ್ ಕರ್ಕೊಂಡು ಹೋಗ್ತಿದ್ವಿ, ಮಧ್ಯಾಹ್ನ ಥಿಯರಿ ಕರ್ಕೊಂಡು ಹೋಗ್ತಿದ್ವಿ. ಅದಕ್ಕೆ ಬರೀ 9 ರೂಪಾಯಿ ತಿಂಗಳಿಗೆ. ಅದು ತುಂಬ ರೊಕ್ಕಿಲ್ಲ ಹಂಗಾಯ್ತು, ಏನೋ ಇಲ್ಲ ಇಲ್ಲ. ಅವ ನಾನು ಒಳಗಾಸಿ ನಡ್ಕೊಂತು ಅಲ್ಲಿ ಒಂದು 4-5 ಕಿಲೋಮೀಟ್ರ್ ದೂರ ಹೋಗ್ತದೆ. ಒಳಗಾಸಿ ಸುತ್ತಾಸಿ ಭಾಳ ದೂರ ಹೋಗ್ತೈತಿ. ಒಳಗಾದ್ರೆ 4-5 ಕಿಲೋಮೀಟ್ರ್ ಆಗೈತಿ. ಎತ್ತಿನ ಗುಡ್ಡ. ಅಲ್ಲಿ ಹೋದೆ 2 ದಿನ ಹೋಗಿ ಭಾಳ ಒಂದು ವಾರ ಹೋದ್ವಿ. ಆನಂತರ ದಿನ ಹೋಗೋದು ಬರೋದು ಪ್ರಾಕ್ಟಿಕಲ್ಗೆ ಥಿಯರಿಗೆ ಆಗೋದಿಲ್ಲ. ಅವ್ರು ಹಂಗೆ ಹಿಂಗೆ ಒದ್ದಾಡ್ಕೊತ ಡೀಸೆಂಟ್ ಇತ್ತು. ಅದು ಮಾಡಿ 20
ಯಾರು ಕೇಳಕ್ಕೆ ಬರೋಂಗಿಲ್ಲ ನಡುವೆ ಪಾಲಕರ ನಡುವೆ ಯಾವ್ದಾರು ಊಟ ತರ್ತಿದ್ದ ಕೊಡ್ತಿದ್ದ. ಅದೆಲ್ಲರೂ ಆ ಊಟ ತೊಗೊಳ್ಳುವಾಗ ಎಲ್ಲರೂ ನೋಡ್ತಿದ್ದೆ, ಹಕ್ಕಲ್ಲಿ ಇಟ್ಟು ಗ್ಲಾಸ್ ತೊಗೊಂಡು ಅಂದಂಗೆ ನೋಡ್ತಿದ್ರು ಅವರು. ಅದು ನಮ್ಗೆ ಬೇಜಾರು ಹಾಕಿತ್ತು. ಏನು ಅನ್ಕೊಂಡು ಸುಮ್ಮನೆ ಒಂದು ವರ್ಷ ಮುಗಿಸಿ ಅಗ್ರಿಕಲ್ಚರ್ ಮ್ಯಾಥಮೆಟಿಕ್ಸ್ ಭಾರಿ ಈಸಿ ಸಬ್ಜೆಕ್ಟ್ ಅದು. ಅಗ್ರಿಕಲ್ಚರ್ ಮ್ಯಾಥಮೆಟಿಕ್ಸ್ ಅದು ಫೇಲ್ ಆಗ್ತದೆ. ಹೇಳತ್ತಿದ್ದಿಲ್ಲ ಇದು ಹೇಳ ಡಿಸ್ಕಂಟಿನ್ಯೂ ಆಯ್ತು. ಬೇಜಾರು ಪಟ್ಕೊಂಡು ಹೊಂಟಿದ್ದೆ. ಅದು ನಮ್ಮ ದೊಡ್ಡ ತಂಗಿ ಬರ್ಮವ್ವ ಅಂತಿದ್ಲು. ಆಕೆ ಆರಾಮಿದ್ದಿದ್ದಿಲ್ಲ, ಶರೀರದ ನೀರು ತುಂಬ್ತಿತ್ತು. ಊರಿಗೆ ಕರ್ಕೊಂಬಂದ್ಮೇಲೆ ಮತ್ತು ಕರ್ಕೊಂಡು ಹೋದ ಕೂಡಲೇ KMC ಟ್ರೀಟ್ಮೆಂಟ್ ಕೊಡುವಾಗ ಇಳಿದು ಹೋಗ್ಬಿಡ್ತಿತ್ತು. ಹೋಗಿತ್ತು. ಹಿಂಗಾಗಿ ಆಕಿನ ಅಲ್ಲಿ ಅಡ್ಮಿಟ್ ಮಾಡಿತ್ತಲ್ಲ, ಆಕಿನ ಅಷ್ಟು ಮಾತಾಡ್ಸ್ಕೊಂಡು ಮುಂದೆ ದೇಶಪಾಂಡೆ ನಗರ ಗೇಟ್, KMC 4 ಗೇಟ್ ಅದಾವ. ದೇಶಪಾಂಡೆ ನಗರ ಗೇಟಿಂದ ನಾನು ಹೇಳ್ರಿ ಅಲ್ಲಿಂದ ಹೊರಗೆ ಹೋದೆ. ಆ ದೇಶಪಾಂಡೆ ನಗರ ಮೇನ್ ರೋಡ್ ಹಿಡ್ಕೊಂಡು ಹಂಗೆ ಹೋದೆ. ಬಸ್ ಸ್ಟ್ಯಾಂಡ್ ಹೋಗ್ಬೇಕಾಗಿತ್ತು. ಮೊದಲನೇ ರೋಡ್ ಬಿಟ್ಟೆ, ಮತ್ತು 2ನೇ ರೋಡ್ ಬಂತು, ಅದನ್ನು ಬಿಟ್ಟೆ. 3ನೇ ರೋಡ್ ಬಂತು, ಅದನ್ನು ಬಿಟ್ಟು ಎಲ್ಲಿ ಹೊಂಟ್ರೆ ನನಗೆ ಗೊತ್ತಿಲ್ಲ. ಹಂಗೆ ಹೋದೆ. ಅಲ್ಲಿಂದ ಕೋರ್ಟ್ ಸರ್ಕಲಿಂದ ಒಂದು ರೋಡ್ ಬರ್ತದಲ್ಲ, ಅದು ಬಂತು. ಅದಕ್ಕೂ ಹೋಗಲಿಲ್ಲ. ಮತ್ತು ಹಂಗೆ ಸುಮ್ಮನೆ ಮ್ಯಾಲೆ ಹೋದೆ. ಮ್ಯಾಲೆ ಹೋದ ಕೂಡಲೇ IB ಗೇಟ್ ಬಂತು. IB ಗೇಟ್ ದೊಡ್ಡ ಗೇಟು, ಏನೇ ಚಂದಪ್ಪ ಏನೋ ಕಂಡಂಗೆ ಆತ. ನಿಂತು ಹಿಂಗೆ ಒಳ್ಳೆ ಹೊಡೆದೆ. ಅಲ್ಲಿ ಅಂಡ್ರೋಡ್ ಮೇಲೆ ದೊಡ್ಡ ಸಾಲ ಇತ್ತು, ಹುಡುಗರು ನಿಂತಿದ್ರು. ಅವು ನನಗೆ ಅನ್ನಿಸ್ತು, ಖುಷಿ ಆಯ್ತು ನೋಡಿ. ಯಾಕಂದರೆ ಮಿಲ್ಟ್ರಿ ಭರ್ತಿ ಇರಬೇಕು ಅಂತ ಹೇಳ್ಕೊಂಡು ಕೇಳಿದೆ. ಮಿಲ್ಟ್ರಿ ಭರ್ತಿ ಐತಿ ಅಂದರು. ಭಾಳ ಖುಷಿ ಆಯ್ತು ನನಗೆ. ಹೋಗಿ ಯಾರು ಪರಿಚಯದಾರ ಅದಾರು ನೋಡಿದೆ. ಪರಿಚಯದವ್ರು ಯಾರು ಇದ್ದಿದ್ದಿಲ್ಲ. ಆವಾಗ ಕುಂತೆ ಸುಮ್ಮನೆ ಕುಂತು ಹಾಗೆ ಪಾಳ್ಯ ಬರ್ಕೊಂಡು ಇನ್ನೊಂದು 5-6 ಉಳಿದ್ರು. ನಾನು ಹೋಗಿ ನಿಂತೆ. ಲಾಸ್ಟ್ ಎಲ್ಲ ಕಳ್ಕೊಂಡು ಹೋಗಿ ನಿಂತೆ. ಆಗ ಫಿಸಿಕಲ್ ಫಿಟ್ನೆಸ್ ಆಯ್ತು. ಕಣ್ಣು, ಕಿವಿ, ಹಲ್ಲು ಪಲ್ಲು ಎಲ್ಲ ನೋಡೋದು ಎಲ್ಲ ಬರೋಬ್ಬರಿ ಇದ್ವು. ಅದು ಫಿಟ್ಟಾಯ್ತು. ಮತ್ತು ಏನೇನು ಚೆಕ್ ಮಾಡಿದ್ರೆ ಎಲ್ಲ ಬರೋಬ್ಬರಿ. ಮೆಡಿಕಲ್ 3 ಗಂಟೆಗೆ ಮೆಡಿಕಲ್ ಇಟ್ಟು 3 ಗಂಟೆ ಮೆಡಿಕಲ್ ಇಟ್ಟು ಹೋದ್ವಿ. ಆ ಮೆಡಿಕಲ್ನ ಫಿಟ್ಟಾಗಿ ಭಯಂಕರ ಖುಷಿ ಆಗ್ಬಿಟ್ಟು 6 ಹುಡುಗರು ಸೆಲೆಕ್ಟ್ ಆಗಿದ್ದಾರೆ ಅಷ್ಟು ಮಂದಿಯಾಗಿ. 2 ವೆಲ್ಲಿಂಗ್ಟನ್ ಮಡ್ರಾಸ್ ಅಲ್ಲಿ ಕಳಿಸ್ಕೊಟ್ರು. 4 ಮಂದಿಗೆ ಇವು ನಾಸಿಕಕ್ಕೆ ಕಳಿಸ್ಕೊಟ್ರು. ಆರ್ಟಿಲರಿ ಟ್ರೈನಿಂಗ್ ಸೆಂಟರ್ ನಾಸಿಕ್. ನಾವು ನಾಸಿಕ್ಗೆ ಹೋದ್ವಿ. ಅಲ್ಲಿ ನಮ್ಮ ಟ್ರೈನಿಂಗ್ ಶುರುವಾಯ್ತು. ಮಿಲಿಟ್ರಿ ಟ್ರೈನಿಂಗ್ 1 ವರ್ಷ ಟ್ರೈನಿಂಗ್ ಮುಗಿಸ್ಕೊಂಡು ಎಲ್ಲ. ಅವಾಗ ಇಂಡಿಯಾ ಪಾಕಿಸ್ತಾನ ವಾರ್ ಶುರುವಾಯ್ತು 1965 ಇಸ್ವಿ. ಅವರು ನಮಗೆ ಯುದ್ಧ ಶುರುವಾಯ್ತು. ಅವ್ರು ಟ್ರೈನಿಂಗ್ ನಡೆದಿತ್ತು. ಟ್ರೈನಿಂಗ್ ಮುಗೀತು. ಒಂದು 28 ದಿನ ರಜಾ ಕೊಟ್ಟರು, ರಿಕ್ರೂಟ್ ಲೀವ್ ಅಂತೇಳಿ. ಸೆಲೆಕ್ಟ್ ಆದಮೇಲೆ ಫಸ್ಟ್ ಯಾವ ಊರಿಗೆ ಕರ್ಕೊಂಡು ಹೋದ್ರು ಅವರು? ರಿಕ್ರೂಟ್ ಲೀವ್ ಬಂದ್ವಿ. ಮೊನ್ನೆ ನಿಮ್ಮ ಅಮ್ಮ ಊಟ ಪಾಠ ಎಲ್ಲ ಬಿಟ್ಕೊಟ್ರು. ಎಲ್ಲರ ಮಂದಿ ಕಾಲಿಗೆ ಬಿದ್ದು ಅದೆಲ್ಲ ನಮಸ್ಕಾರ ಮಾಡಿ ನಮ್ಮ ಮಗನ ಬಿಡಿಸ್ಕೊಡ್ರಿ ಅಂತೇಳಿ ಊರ ಗೌಡರಿಗೆ, ಶಾನಬೋರಿಗೆ ಎಲ್ಲರಿಗೂ ಒಂದು ಅಡ್ಡ ಬಿದ್ದು ಕೇಳಿಕೊಂಡು ಊಟ ಹಸದೆ ಇದ್ದಾಗ ಒಂದು ನಮೂನೆ ಆಗಿಬಿಟ್ಲಿದ್ದೈತಿ. 28 ದಿನ ಅಂದರೆ ಆಕೆಗೆ ಗೊತ್ತಿರಲಿಲ್ಲ ಎಲ್ಲೋಗಿರಂತ. ಮಿಲ್ಟ್ರಿಗೆ ಹೋಗ್ಯಾರದು ಗುರುತಾಗಿ ಆಕೆಗೆ ತೊಂದರೆ ಇದೆ. ಹೋಗ್ತಾನೇವ ಅಂತೇಳಿ ಮಿಲ್ಟ್ರಿಗೆ ಹೋದ್ರೆ ಸಾಯ್ತಾನ ಆಮೇಲೆ ಹಿಂಗಾಗಿ ಹೋದ್ವಿ. ಎಲ್ಲ ಸಮಾಧಾನ ಹೇಳಿ ಹಿಂಗೆ ಮತ್ತೆ ಬರ್ತಾನೆ. ಮತ್ತೊಂದು ಅಲ್ಲಿಂದ ಟ್ರೈನಿಂಗ್ ಮುಗಿದ್ಕೊಂಡು ನಮ್ಗೆ ಟ್ರಾನ್ಸ್ಫರ್ ಮಾಡಿದ್ರು. 86 ಲೈಟ್ ರೆಜಿಮೆಂಟ್ ಇತ್ತು. ಅದು ಝಾನ್ಸಿ ಒಳಗಿತ್ತು. ಝಾನ್ಸಿಗೆ ಹೋದೆ ನಾನು ಟ್ರಾನ್ಸ್ಫರ್ ಆಗಿ. ಝಾನ್ಸಿ ಲಕ್ಷ್ಮೀಬಾಯಿ ಊರು. ಅಲ್ಲಿ ಹೋಗಿ
6 ತಿಂಗಳ ಅಲ್ಲೇ ಸರ್ವಿಸ್ ಆದ ಕೂಡಲೇ ಆ ಯೂನಿಟ್ ಏನೈತಲ್ಲ ಎಲ್ಲ ಗಂಟು ಮೂಟು ಎಲ್ಲ ಕಟ್ಕೊಂಡು ಕಾಶ್ಮೀರಕ್ಕೆ ಮೂವ್ ಆಗ್ತದು. 2ನೇ ಊರು ಕಾಶ್ಮೀರ. ಅಲ್ಲೇ ಅದೇನು ಇತ್ತಲ್ಲ ಅದು ಪೂರ ಯೂನಿಟ್ ಅಂದರೆ ಸಾವಿರಾರು ಜನ ಇರ್ತಾರೆ, ಗಾಡಿ ಇರ್ತಾವೆ, ನೂರಾರು ಗಾಡಿ. ಅವೆಲ್ಲ ಗಾಡಿ ಕುಂತ್ಕೊಂಡು ಪೂರ ನೂರಾರು ಗಾಡಿ ಆಯ್ತು, ಜನ ಆಯ್ತು, ಎಲ್ಲರೂ ಪೂರ ಕಾಶ್ಮೀರಕ್ಕೆ ಮೂವ್. ಝಾನ್ಸಿಯಿಂದ ಕಾಶ್ಮೀರಕ್ಕೆ. ಝಾನ್ಸಿ ಎಲ್ಲಿ ಬರ್ತದ ಕೇಳೇನು ಹೆಸರು? ಉತ್ತರ ಪ್ರದೇಶ. ಇಲ್ಲಿನ ಕರ್ನಾಟಕದಿಂದ ಸೆಲೆಕ್ಟ್ ಆದ್ಮೇಲೆ ಸೀದಾ ಉತ್ತರ ಪ್ರದೇಶಕ್ಕೆ ಹೋಗಿರಿ ನೀವು? ಎಷ್ಟು ದಿನದ ಟ್ರಾವೆಲ್ ಅದು ಆ ಟೈಮಿನಾಗ? ಇಲ್ಲಿಂದ 3-4 ದಿನ. 2-3 ಗಾಡಿ ಚೇಂಜಸ್ ಮಾಡಬೇಕಾಗಿತ್ತು. ಇಲ್ಲಿಂದ ಪುನಃ ಹೋಗುವಾಗ ಏರಿ ರೊಕ್ಕ ಪಕ್ಕ ಏನು ಬೇಡ, ಅವರ ಕರ್ಕೊಂಡು ಹೋಗ್ಬಿಡುತ್ತೆ. ಎಲ್ಲ ಅವ್ರದ. ನಮಗೆ ಹಾಸೋದು, ಮಕ್ಕಳದು ಊಟ ಪಾಠ ವಸತಿ ಎಲ್ಲ ಅವ್ರದ. ನಾವು ಅಷ್ಟೇ ನೋಡೋರು, ಗೌರ್ಮೆಂಟ್ ಮನುಷ್ಯರು ನಾವು, ಎಲ್ಲ ಖರ್ಚು ಅವ್ರದ್ದು. ಅಲ್ಲಿ ಹೋದ್ವಿ. ಅಲ್ಲಿಂದ ಶ್ರೀನಗರ ಸಿಟಿಯಿಂದ 20 ಕಿಲೋಮೀಟ್ರ್ ದೂರ ಒಂದು ಪಟ್ಟಣ ಅಂತ ಇತ್ತು. ಆ ಪಟ್ಟಣದಲ್ಲಿ ನಮ್ಮ ಕ್ಯಾಂಪು ಸೆಟ್ ಆಗ್ತದೆ. ಪಾಟ್ನಾ ಬೇರೆ, ಪಟ್ಟಣ ಬೇರೆ. ಪಾಟ್ನಾ ಬೇರೆ. ಪಾಟ್ನಾ ಬಿಹಾರದ ರಾಜಧಾನಿ ಪಾಟ್ನಾ. ಈ ಪಟ್ಟಣ ಅಂತೇಳಿ ಒಂದು ಊರು ಅಲ್ಲಿ ಕಾಶ್ಮೀರದೊಳಗೆ ಶ್ರೀನಗರದಿಂದ ಹೋದ್ಮೇಲೆ ಒಂದು ಜಾಗ ಪಟ್ಟಣ ಅಂತೇಳಿ ಒಂದು ಸಣ್ಣ ಹಳ್ಳಿ ಇದ್ವು. ಅಲ್ಲೇ ನಮ್ಮ ಕ್ಯಾಂಪ್ ಸೆಟ್ ಆಯ್ತು. ಅಲ್ಲೇ ಕೆಲಸ ಮಾಡ್ಕೊತ ಇದ್ವಿ. ಅಲ್ಲಿಂದ ಒಂದು 5-6 ತಿಂಗಳು ಹೋಗಿ ಅಲ್ಲಿಂದ ಮತ್ತೆ ಟ್ರಾನ್ಸ್ಫರ್ ಮಾಡಿ ನಮ್ಮೊಂದು ಸಬ್ ಯೂನಿಟ್ ಎಲ್ಲಿತ್ತು, ಉರಿ ಸೈಡ್ ಇತ್ತು. ಅಲ್ಲಿಂದ ಅಲ್ಲಿ ಟ್ರಾನ್ಸ್ಫರ್ ಆದ ಕೂಡಲೇ ಅಲ್ಲಿಂದ ಸೀದಾ ಬಾರಾಮುಲ್ಲದಿಂದ ಝೇಲಂ ನದಿ ಹೋಗ್ತದೆ. ಆ ಝೇಲಂ ನದಿ ದಂಡ್ಕೊಂಡ್ರೆ ರೋಡ್ ಹಂಗೆ ಹೋಗ್ಬೇಕು. ಹೋಗಿ ಕರೆಕ್ಟ್ 100 ಕಿಲೋಮೀಟ್ರ್ ಆದಿಂದ ಅಲ್ಲೇ ಉರಿ ಮುಂದೆ 7 ಕಿಲೋಮೀಟ್ರ್ ಉಳ್ತೈತಿ. ಉರಿ ಇಂಡಿಯಾ ಪಾಕಿಸ್ತಾನ ಬಾರ್ಡರ್. ಅಲ್ಲೇ ಮೊಹರಾ ಅಂತೇಳಿ ಆ ಜಾಗ. ಮೊಹರಾದಾಗ ನಮ್ಮ ಕ್ಯಾಂಪ್, ನದಿ ದಂಡಿಗೆ ಕ್ಯಾಂಪ್. ಅಲ್ಲೇ ಉರಿ ಸರ್ಜಿಕಲ್ ಸ್ಟ್ರೈಕ್ ಆಗಿತ್ತಲ್ಲ ಅಲ್ಲೇ. ಉರಿ ಅಲ್ಲಿ ಮುಂದೆ 7 ಕಿಲೋಮೀಟ್ರ್ ಮುಂದೆ ಹಾಕಿತ್ತು ಅದು. ಅಲ್ಲೇ ಸರ್ಜಿಕಲ್ ಸ್ಟ್ರೈಕ್ ಆಯ್ತಲ್ಲ. ಅಲ್ಲಿ ಬರೀ ಜಲ ಬರೀ ಆವಾಜ್ ಆದ್ರದ್ದು. ಇಲ್ಲಿ ಹೆಂಗೆ ಮಕ್ಕಳದು ಮನೆ ಏನ್ಕೊಂತ ನಾವು ಅದ ಅಂತ ದಿವಸ ಅನ್ನೋದಲ್ಲ. ಆಮೇಲೆ ಚಂದ ಆಮೇಲೆ ಚಲೋ ಅನಿಸ್ತು. ಅಲ್ಲೇ 4 ಮಂದಿ ಕ್ಲಾರ್ಕ್ ಇದ್ವಿ. 4 ಮಂದಿ, ಇಬ್ಬರು ಮಲಯಾಳಿ, ಒಬ್ಬ ತೆಲುಗು, ನಾವೊಬ್ಬ ಕರ್ನಾಟಕ. 3 ಮಂದಿ ಮಲಯಾಳಿಯಿಂದ 5 ಮಂದಿ ಕ್ಲಾರ್ಕ್ ಇದ್ವಿ. 3 ಮಂದಿ ಮಲಯಾಳಿ, ಒಬ್ಬ ತೆಲುಗು, ಒಬ್ಬ ಕರ್ನಾಟಕ. ಒಳ್ಳೆ ಸರ್ವಿಸ್ ಮಾಡಿದ್ವಿ. ಮಾಡ್ಕೊಂತ ಇದ್ವಿ. ಅಲ್ಲಿಂದ ನಮ್ಮದು ಮತ್ತೆ 71ನೇ ಇಸ್ವಿಗೆ ಅಲ್ಲಿ 66ನೇ ಇಸ್ವಿಗೆ ಕಾಶ್ಮೀರಕ್ಕೆ ಹೋಗಿದ್ದೆ. 66 ಕಡೆ ಮುಗಿಯೋಕ್ಕೆ ಬಂದಿತ್ತು. ಅಲ್ಲಿ ಹೋಗಿದ್ವಿ. 71ನೇ ಇಸ್ವಿಗೆ ಅಲ್ಲಿಂದ ಮೂವ್ ಆಗಿ ಯೂನಿಟ್ ಪೂರ ಮೊದಲನಂಗೆ ಹಂಗೆ ಹೋಗಿತ್ತು. ಅಷ್ಟು ಯೂನಿಟ್ ಇಲ್ಲಿ ಬಂತು. ಎಲ್ಲಿಗೆ? ಪಠಾಣ್ಕೋಟ್ ಅಲ್ಲಿ ಬಂದು ಅಲ್ಲಿ ನದಿ ದಂಡಿಗೆ ಬಯಲಿತ್ತು. ಬಯಲೊಳಗೆ ನಾವು ಟೆಂಟ್ ಹೊಡೆದು ಕ್ಯಾಂಪ್ ಹಾಕಿದ್ದೆ ಅಲ್ಲಿ ಒಟ್ಟೂರ್ದು. ಅಲ್ಲೇ ಹಾಗೆ ನಾವು ಕೆಲಸ ಮಾಡ್ಕೊತಿದ್ವಿ. ಆಫೀಸ್ ಕೆಲಸ ನಮ್ಮ ಟೈಪಿಂಗ್ ಇವು ಎಲ್ಲ ನಮ್ಮ ಕೆಲಸ ನಡೆದೇ ಇತ್ತು. ಒಂದಿನ ಏನಾಯ್ತು, ದೂರ ಆಂದಿ ತೂಫಾನ್ ಅಂತಾರಲ್ಲ, ತೂಫಾನ್ ಬರಕತ್ತು. ಈ ಎಲ್ಲರೂ ತೂಫಾನ್ ಬರೋದು ಅಂತೇಳಿ ಎಲ್ಲರೂ ನೋಡಕತ್ತಿರು. ಎಷ್ಟೋ ಕಿಲೋಮೀಟ್ರ್ ದೂರ ಕೆಂಪು ಮಣ್ಣು ಮ್ಯಾಲೆ ತೆಗ್ದೈತಿ, ಹುಡಿ ಎದ್ದೈತಿ. ಅದು ಬರಕತ್ತೆ ಅನ್ನೋದು ಗುರುದಾದ ಕೂಡ ಬರ್ತಾ ದೊಡ್ಡದಾಕೊಂತ ಹೋಗ್ತದೆ. ಹಂಗೆ ಅದು ಏನು ನಮ್ಮ ಮೇಲೆ ಬರೋಂಗೆ ಕಾಣಿಸ್ತು. ನಾವು ಏನೇ ಮಾಡೋಕ್ಕೆ ಹೋಗಿ ಏನೇ ಮಾಡಿದ್ವಿ. ಅಲ್ಲಿ ಫೈಲ್ ಇದ್ದಿದ್ದು ಹೆಂಗೆ ಇದು ಲಾಕರ್ನಾಗ ಇಡಕ್ಕೆ ಹೋಗಿ ನಾವು ಕೆಲವೊಂದು ಇಟ್ಟಿದ್ದಿಲ್ಲ, ಗುರ್ತಿದ್ದಿದ್ದಿಲ್ಲ, ಏನಿಲ್ಲ. ಇಲ್ಲಿ ಬಿಡುತ್ತೆ ನೋಡಾಗ ಟೆಂಟ್ ಪಾರ ಹರಿದೋಗ್ಬಿಟ್ಟು ಒಂದು ಟೆಂಟ್ ಉಳಿದಿಲ್ಲ. ಎಲ್ಲ
ನಮ್ಮ ಫೈಲ್ ಕೆಲವೊಂದು ಹಾರಿ ಹೋದು ಓಡಾಡಿ ಹಿಡ್ಕೊಂಬರ್ಬೇಕಾದ್ರೆ ರಗಡೆ ಹೋದ್ ನಾನು ಆ ನಮೂನಿ ಅಲ್ಲಿ ಆಂದಿ ತುಫಾನ್ ದೊಡ್ಡ ಪಂಜಾಬ್ ದೊಡ್ಡ ಬರ್ತಾವೆ ಎಲ್ಲವು ನೋಡೋಂಗಿಲ್ಲ ಆ ನಮೂನಿ ಬಂದು ಅಲ್ಲೇ ಇವತ್ತೆಲ್ಲ ಓಡಾಡಿ ಪಾಡಿ ಆ ಬೇಲಾಗಿ ಈ ಬೇಲಾಗಿ ಪೈಲು ಸಿಕ್ಕೊಂಡಿದ್ದು ಒಂದಿಷ್ಟು ಅದನ್ನು ತೊಗೊಂಡು ಬಂದು ಅವನ್ನ ಇಟ್ಕೊಂಡ್ವಿ. ಒಂದು ಟೆಂಟ್ ಹರಿದಿದ್ದು ಬೇರೆ ಟೆಂಟ್ ಪರಿಶೀಲಿಸಿ ಅದು ವ್ಯವಸ್ಥೆ ಮಾಡೋಕತ್ತಿದ್ದಾರೆ. ಮತ್ತು ಅಲ್ಲಿಂದ ಒಂದು 2 ತಿಂಗಳು ಆದ ನಂತರ ನನಗೆ ಟ್ರಾನ್ಸ್ಫರ್ ಆಯ್ತು. ಎಲ್ಲಿಗೆ? ನಾಸಿಕ್ ಹೆಡ್ ಆಫೀಸ್, ಮೇನ್ ಆಫೀಸ್, ರೆಕಾರ್ಡ್ ಆಫೀಸ್ಗೆ ನನಗೆ ಟ್ರಾನ್ಸ್ಫರ್ ಆಯ್ತು. ರೆಕಾರ್ಡ್ ಆಫೀಸಿಗೆ ಟ್ರಾನ್ಸ್ಫರ್ ಆಯ್ತು. ಬಂದು ಖುಷಿಯಿಂದ ಬಂದು ನಾಸಿಕ್ದೊಳಗೆ 4 ವರ್ಷ ಸರ್ವಿಸ್ ಮಾಡಿದ್ವಿ. ಆವಾಗ ನಿಮ್ಮ ಅಮ್ಮನ ಕರ್ಕೊಂಡು ಹೋಗಿದ್ವಿ, ಅಲ್ಲಿ ಮನೆ ಮಾಡಿದ್ವಿ. ನೀವು ನಿಮ್ಮವ್ವ ಸಿದ್ದು ಸಣ್ಣವಿದ್ದ ವರ್ಷದನೇ 1.5 ವರ್ಷದ ಇತ್ತು. ಇನ್ನೂ 1 ವರ್ಷ ಆಗಿದ್ದಿಲ್ಲ ಒಟ್ಟು. ವೆಂಕಣ್ಣ ಅಂತಿದ್ದ ಇನ್ನೊಬ್ಬ, ಅವರು ಆಜು ಮನೆ ಅಲ್ಲೇ ಇದ್ವಿ. ಇದ್ದು 4 ವರ್ಷ ಮುಗಿದು ಅಲ್ಲಿಂದ ಚೇಂಜ್ ಆಗಿ ನಾವು ಜಮ್ಮುಗೆ ಇಲ್ಲಿ ಬಂದ್ವಿ. ಜಮ್ಮುದಿಂದ ಮುಂದೆ ಡೆಹ್ರಾಡೂನ್ 37 ಕೋರ್ಟ್ ಮೀಡಿಯಂ ಮ್ಯಾನೇಜ್ಮೆಂಟ್ ಅಲ್ಲೇ ಟ್ರಾನ್ಸ್ಫರ್ ಆಯ್ತು. ಅದು ಡೆಹ್ರಾಡೂನ್ದಾಗಿತ್ತು. ಡೆಹ್ರಾಡೂನ್ ಕಾಲೇಜ್, ಉತ್ತರ ಪ್ರದೇಶ್, ಹಿಮಾಲಯ ಪರ್ವತ ಅಲ್ಲಿ ಹೋಗಿ ಅಲ್ಲಿ ಸರ್ವಿಸ್ ಮಾಡಿದ್ದು 4-5 ವರ್ಷ. ಇಂದಿರಾ ಗಾಂಧಿ ಮರ್ಡರ್ ಆತವ ಅಲ್ಲಿ ಬಂದರು. ನೀವು ಮಿಲಿಟ್ರಿಗೆ ಹೋದಾಗ ಇಂದಿರಾ ಗಾಂಧಿ ಇತ್ತನ ಅವಾಗ? ಇಂದಿರಾ ಗಾಂಧಿ ಇದ್ದ ಪ್ರೈಮ್ ಮಿನಿಸ್ಟರ್ ಇದ್ದ. ಅವರು ಗಾರ್ಡ್ಗಳು ಹಾಕಿನ್ಕೊಂಡ್ರು, ಕಾಯಕ್ಕಿದ್ದವರು. ಸರ್ದಾರ್ಜಿ ಕಾಲ್ಸ ಹೊಡೆದಾಕಿದ್ರು. ಅವಾಗ ನಿಮಗೆಲ್ಲ ಗೊತ್ತಿತ್ತು ಎದ್ರ ಸಂಬಂಧ ಕೊಂದ್ರು ಅಂತೇಳಿ? ಅವೆಲ್ಲ ಅವರು ಸರ್ದಾರ್ಜಿಗಳಿಗೆ ಅದೇನೋ ಅವರ ಒಂದು ಇದು ಇತ್ತು, ಮರ್ತೇನೆ ನಾನು ಏನೇನು. ಆ ಟೈಮ್ಗೆ ಆ ಸುಟ್ಟಿಟ್ಟು ಅಲ್ಲೇ ಹೊಡೆದ್ಬಿಟ್ರು ಅವರು. ಆಫೀಸಿಂದ ಬರೋಕತ್ತಾಳೆ, ಮನೆಗೆ ಹೋಗುವಾಗ ಹೊಡೆದ್ಬಿಟ್ರು. ಸಣ್ಣ ಮನೆ 4-5-6 ಗೇಟ್, ದೊಡ್ಡ ಊರ. ನಾವು ಇಂದಿರಾ ಗಾಂಧಿ ಮನೆ ಏರಿಯಾ ದೊಡ್ಡದು, ಮನೆ ಸಣ್ಣದಿದ್ರು ಬಾತ್ರೂಮು ಅವು ಇವು ಎಲ್ಲ ಅಷ್ಟು ಸಣ್ಣ ಎಲ್ಲ ಇದ್ದು. ಎಲ್ಲ ತಿರುಗಿ ನೋಡಿದ್ವಿ. ಎಲ್ಲ ಒಳಗೆ ಹೊಕ್ಕು ನೋಡಿ ಎಷ್ಟು ಏನಪ್ಪ ಇದು, ಈ ದೊಡ್ಡ ಪ್ರೈಮ್ ಮಿನಿಸ್ಟರ್ ಇಂಥ ಏರಿಯಾದಾಗ ಇರ್ತಾರ, ಈ ದೊಡ್ಡ ಏರಿಯಾ. ಆ ಗೇಟ್ಗೆ ಹೋಗೋ ಈ ಗೇಟ್ಗೆ ಹೋಗೋ ಕಾವಲುಗಾರರು 4-5 ಮುಂದೆ ಡೇ ನೈಟ್ ಇರೋದು ಅಲ್ಲಿ. ಹಂಗೆ ಕಾಯ್ತಿದ್ದಾರೆ. ಆದರೂ ಸಹಿತ ಕಾವಲುಗಾರ ಕೊಂದಾರ ಏನು ಮಾಡೋಕ್ಕ ಸತ್ತು ಅಲ್ಲಿ. ಅಲ್ಲಿ ಮುಂದೆ ನನಗೆ ಕಾಲಪ್ ಆರ್ಡರ್ ಬಂತು, ಪೆನ್ಷನ್ ಆರ್ಡರ್. 22 ವರ್ಷ ಸರ್ವಿಸ್ ಮುಗಿಯೋಕೆ ಬಂದವು. ಅವಾಗ ಇನ್ನೂ ಒಂದು 4-5 ತಿಂಗಳಿತ್ತು. ಆರ್ಡರ್ ಬಂತು. ಅವಾಗ ಅವರು ಕೇಳ್ತಾರೆ, ರಿಟೈರ್ಮೆಂಟ್ ಆಗೋಕ್ಕಿಂತ ಮೊದಲೇ ಪ್ರೀ ರಿಲೀಸ್ ಟ್ರೈನಿಂಗ್ ಕೋರ್ಸ್, ಪೆನ್ಷನ್ ಹೋಗೋಕ್ಕಿಂತ ಮೊದಲೇ, ರಿಲೀಸ್ ಆಗೋಕ್ಕಿಂತ ಮೊದಲೇ ಟ್ರೈನಿಂಗ್ ಜಾಬ್ ಇರ್ತಾವಲ್ಲಿ. ಯಾವ ಜಾಬ್ ಇರ್ಬೇಕು ನಿಮಗೆ? ನಾನು ಅಂಥವು ಮೆಕ್ಯಾನಿಕ್ಕು ಅವು ಇವು ನಾನು ಯಾವುದು ಇಷ್ಟಪಡಲಿಲ್ಲ. ನಾನು ಇಷ್ಟಪಟ್ಟಿದ್ದು ಬೇಕ್ರಿ, ಬ್ರೆಡ್ಡು ಇವನ್ನ ತಯಾರು ಮಾಡೋದು. ಬ್ರೆಡ್ಡು, ಬನ್ನು ಮತ್ತು ಇವು ಅದರೊಳಗೆ ಏನೇನು ಇರ್ತಾವಲ್ಲ ಅವೆಲ್ಲ. ಅದರೊಳಗೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಕಳಿಸಿದ್ದೆ. ಅದರ ಟ್ರೈನಿಂಗ್ ಹೈದರಾಬಾದಕ್ಕೆ ಇತ್ತು. ಹೈದರಾಬಾದಿಗೆ ಒಂದು 4 ತಿಂಗಳ ಆ ಟ್ರೈನಿಂಗ್ ತೊಗೊಂಡೆ. ಬ್ರೆಡ್ ತಯಾರು ಮಾಡೋದು, ಬನ್ ತಯಾರು ಮಾಡೋದು, ಇದು ಮಾಡೋದು ಟ್ರೈನಿಂಗ್ ತೊಗೊಂಡು ಒಂದು 4 ತಿಂಗಳ ಸೀದಾ ಟ್ರೈನಿಂಗ್ ಮುಗೀತು. ಸೀದಾ ನಾಸಿಕ್ಗೆ ಬಂದು ಹಾಜರಾದ್ವಿ. ಅಲ್ಲಿಂದ ಮನೆಗೆ ಹೋಗೋದು. ಅಲ್ಲಿಂದ ಬಂದು ನಮ್ಮೆಲ್ಲ ಡಾಕ್ಯುಮೆಂಟು
ನಮ್ಗೆ ಏನೇನು ನನಗೆ ಈ ರೊಕ್ಕ ಸಿಕ್ಕಿಲ್ಲ ಆ ರೊಕ್ಕ ಸಿಕ್ಕಿಲ್ಲ ಎಲ್ಲ ಪಾಠ ಹೊಡೆದು ಹುಡುಕಿ ಬರಬಾರ್ದು ಈ ನನಗೆ ಸಿಕ್ಕಿಲ್ಲ ಆ ನನಗೆ ಸಿಕ್ಕಿಲ್ಲ ಆ ಸಿಕ್ಕಿಲ್ಲ ಬರೋದು ರೆಕಾರ್ಡ್ ಆಫೀಸ್ ಕಳಿಸ್ಕೊಟ್ವಿ. ಅವರೆಲ್ಲ ಏನಿದಿಲ್ಲ ನಾವು ಬರೆದ ಪ್ರಕಾರ ಅಮೌಂಟೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿಬಿಟ್ರಿ. ಕೆಲವೊಂದು ಅಮೌಂಟು ನನಗೆ ಅಡ್ಜಸ್ಟ್ಮೆಂಟ್ ಆಗಿದ್ದಿಲ್ಲ, ಸಾವಿರಾರು ರೂಪಾಯಿ ಗಟ್ಟಲೆ. ಅವಾಗ ಅಲ್ಲೇ ಒಂದು ಮತ್ತೆ ತಿಂಗಳು 2 ತಿಂಗಳು ಉಳಿಬೇಕಾಗತ್ತೆ. ಎಲ್ಲ ನಮಗೆ ಕ್ಲಿಯರ್ ಮಾಡಿಕೊಂಡು ಅವಾಗ ನಮಗೆ ಎಲ್ಲ ಮುಗೀತು. ಟೈಮನ್ನು ಬಂತು. ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಆಗಸ್ಟ್ 31ಕ್ಕೆ ನಮ್ಮ ಸರ್ವಿಸ್ ಮುಗೀತು. ಅಲ್ಲಿಂದ ಸೆಪ್ಟೆಂಬರ್ 1ಕ್ಕೆ ನಾವು ಔಟ್ ಮಿಲ್ಟ್ರಿಯಿಂದ. ಆಗಸ್ಟ್ 31ಕ್ಕೆ 65ನೇ ಇಸ್ವಿಗೆ ಜಾಯ್ನ್ ಆಗಿದ್ವಿ. ಸೆಪ್ಟೆಂಬರ್ 1ಕ್ಕೆ ಔಟ್ ಆದ್ವಿ. ಸೇರ್ಕೊಳ್ಳುವಾಗ ಈಗೆಲ್ಲ ಜನರಿಗೆ ಧೈರ್ಯ ಐತಿ. ಆವಾಗಿನ ಜನರು ಹೆದರ್ತಿದ್ರು ಮಿಲಿಟ್ರಿ ಅಂದ್ರೆ. ಹೌದು. ಬಟ್ ನೀವು ಹೆಂಗೆ ಅವಾಗ ಮನಸ್ಸು ಮಾಡಿರ್ವಾಗ? ಮತ್ತು ಇಲ್ಲ. ನಾನು ಅಗ್ರಿ BSc ಆಗಬೇಕು, ಅಗ್ರಿಕಲ್ಚರ್ ಆಫೀಸರ್ ಆಗಬೇಕು, ಈ ಲ್ಯಾಂಡ್ ಫಂಡ್ ಎಲ್ಲ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಅದೆಲ್ಲ ಇದ್ದು ಕರೆ. ಅದು ನನ್ನ ನಸೀಬ್ದಾಗಿಲ್ಲ. ಹಿಂಗೆಲ್ಲ ಆಯ್ತು ಅಂದ್ರೆ ರೊಕ್ಕದ ಅಡಚಣೆ, ಬಡತನ ಸ್ಥಿತಿ. ಬರೀ ನಾನಾ ತೊಗೊಂಡು ಓಡಾಡಿ ಮಾಡಿದ ರೊಕ್ಕನ ಅಲ್ಲಿ ಇದಕ್ಕೆ ಮುರುಘಾ ಮಠಕ್ಕೆ 80 ರೂಪಾಯಿ ತುಂಬಿದೆ. 2ನೇ ಟರ್ಮ್ ತುಂಬಕ್ಕಾಗಲಿಲ್ಲ. ಆ ನಂತರ ಅಡ್ಮಿಷನ್ ಮಾಡಿಸಿದೆ, ಬಸ್ ಇಷ್ಟೇ. ಮತ್ತು ಉಳಿದಿದ್ದಕ್ಕಿಂತ ಬಟ್ ಹೆದರಿಕೆ ಇತ್ತು ಅವಾಗ. ಹೆದರಿಕೆ ಇದ್ದರೂ ಸತ್ಯ ಸೇರ್ಕೊಂಡ್ರೆ ಇದು ನಾನು ಮಿಲ್ಟ್ರಿ ಅಂತಂದರೆ ಖುಷಿ ಆಯ್ತು. ದೂರ ಹೋಗ್ಬೇಕಂತ ವಿಚಾರ ಇತ್ತು. ಇದೊಂದು ಇಲ್ಲಿಂದ ದೂರ ಎಲ್ಲರೂ ಹೋಗ್ಬಿಡೋದು. ಒಟ್ಟು ಯಾಕೆ ನಮ್ಮ ಊರಾಗ ಚಲೋ ಅನಿಸ್ಕೊಂಡು ಹೀಗೆಲ್ಲ ಆಗಬಾರ್ದು ಅಂತ ತಿಳ್ಕೊಂಡು ದೂರ ಹೋಗಿಬಿಡ್ಬೇಕಂತ. ಬಟ್ ಹೆದರಿಕೆ ಇತ್ತು ಮಿಲ್ಟ್ರಿ ಅಂದ್ರೆ. ಆ ಟೈಮಿಗೆ ಹೆದರಿಕೆ ಅನ್ನೋದು ಸ್ವಲ್ಪ ಇತ್ತು. ಹೆದರಿಕೆ ಜನರಿಗೆ ಇತ್ತು, ನಮಗೆ ಇದ್ದಿದ್ದಿಲ್ಲ. ನಾವು ಹೋಗ್ಬೇಕಂತ ಇತ್ತು. ಆ ಪ್ರಕಾರ ನಾವು ಭಾಳ ಖುಷಿಯಾಗಿ ನಾವು ಅಲ್ಲಿ ಹೋದಲ್ಲಿ ಎಲ್ಲಿ ಹಾಕ್ತಾರೋ ಏನೋ, ನಮಗೆ ನಡಬರ್ಕ ಹೊಳ್ಳಿ ಹೋಗ್ಬೇಕಂದ್ರೆ ಬಿಡ್ತಾರೋ ಇಲ್ಲೋ, ಎಲ್ಲರ ಬೇಕಾರಾಗ್ರಿ ಖುಷಿ ನಮಗೆ. ಆಲ್ ಇಂಡಿಯಾ ತಿರುಗ್ತೀವಿ, ಎಲ್ಲ ನೋಡ್ತೀವಿ, ಮಾಡ್ತೀವಿ. ನಮ್ಮ ಕ್ಲರ್ಕ್ ಟ್ರೇಡ್, ನಮ್ಮ ಟ್ರೇಡ್ ಏನು. ಆದರೆ ಹೋಗುವಾಗ ಕ್ಲರ್ಕ್ ಅನ್ನೋದು ಗ್ಯಾರಂಟಿ ಇರಂಗಿಲ್ಲಲ್ಲ, ಹೋದ ಮೇಲೆ ಗೊತ್ತಾಗ್ತದೆ. ಅದೇ ಆದ ನಂತರದ ನಮಗೆ ಕಲ್ತಿದ್ರ ಮೇಲೆ ಕೊಡ್ತಾರೆ ಅವರು. ಕಲ್ತಿದ್ರ ಮೇಲೆ ಏನು ಕಲ್ತ್ರಿ ಹಿಂಗೆ ಎಲ್ಲ ನೋಡಿರ್ತೀವಿ. ಅದು ನೋಡಿ ಕ್ಲಾರ್ಕ್ 4 ಮಂದಿ ಹೋಗಿದ್ವಿ. 4 ಮಂದಿ ಕ್ಲಾರ್ಕ ಇದ್ವಿ. ಒಟ್ಟು ಒಂದು ಟ್ರೈನಿಂಗ್ ಇದರೊಳಗೆ ಒಂದು 18 ಜನ ಇದ್ವಿ. ಅದರೊಳಗೆ ಸರ್ದಾರ್ಜಿಗಳು 8-9 ಜನ, ಇತ್ತಾಗ ಮುನ್ನಾಗಳು 9 ಜನ, ಎಲ್ಲ ಒಂದು ನಮ್ಮದು ಸ್ಕ್ವಾಡ್ ಅಂತಾರೆ ಅದಕ್ಕೆ. ಮಿಲಿಟ್ರಿ ಹೋಗುವಾಗ ಕಾಕಾರ ಏನು ಮಾಡ್ತಿದ್ರು? ಸಾಲಿ ಹೋಗ್ತಿದ್ವಿ. ಅವು ಹಳ್ಳಿ ಕಟ್ಟೆಯಾಗೆ ಯಾವುದೋ ಒಂದು ಸಾರಿ ಜನ ಹೋಗ್ತಿದ್ದೆ ಅಡ್ಡಾಡಿ. ಇರ್ಪು ಕಾಕ? ಚೆನ್ನಪ್ಪ ಕಾಕ ಅವನು ಸಾಲಿ ಹೋಗ್ತಿದ್ದ. ಅಲ್ಲಿ ಹೋದಾಗ ನಾನು ಸಾರಿ ಕಲ್ತೀನಿ ಅಂತ ಪಾಪ ಭಾಳ ಇದು ಮಾಡ್ತದೆ. ಈ ಅಪ್ಪನ ಕೂಡ ಕಮ್ತ ಮಾಡೋಕ್ಕೆ ಇವ್ನು ಚಲೋ ಅದಾನ, ಗಟ್ಟಿ ಅದಾನ. ಇವನ್ನ ಅಪ್ಪನ ನನಗೆ ಇಟ್ಕೊಳಕ್ಕೆ ಹತ್ತಿದ್ದವ ಅಪ್ಪ. ನಾನು ಕಲಿಬೇಕಂತೇಳಿ ಜೋರು ಮಾಡಿ ಹೋದೆ. ಅವರು ನನ್ನ ಕೈ ಬಿಟ್ಟು ಚೆನ್ನಪ್ಪನ ರಕ್ಷಿಸಿ ಈ ರಿಪ್ಯಾನ್ ಮುಂದೆ ಕಲಿಯಕ್ಕೆ ಹಚ್ಚಿದ್ವಿ. ಈ ರಿಪ್ಯಾನ್ ಇದನ್ನೇ ಬೇರೆ ಆಯ್ತು. ಅವ ರಾಜಕೀಯ ಮಾಡೋಕ್ಕೆ ಏನು ನೆಲ್ಲಿಕಾಯಿ ತಿಂದು ನೀರಾಡಿಸಿ ಬಂದೆ. ಹಂಗೆ ಸರ್ವಿಸ್ ಮುಗಿತು ನಂದು. ಸಾಕು ಬಾಳಕ್ಕೋ. ಆಗ ಸಂಗೀತ ಹೇಳಿದೆ. ಅಲ್ಲಿಂದ ಹೋದ ಕೂಡಲೇ ಫಸ್ಟ್ ಪೇಮೆಂಟು 30 ರೂಪಾಯಿ ಕೊಟ್ಟರು. ನಮ್ಮದು ಟ್ರೈನಿಂಗ್ ಟೈಮ್ 95 ರೂಪಾಯಿ ನಮ್ಮ ಪಗಾರ. ಅದ್ರಾಗ ಪೂರ ಕೊಟ್ಟರೆ ಊಡ್ಗಿಡಿ ಹೊಕ್ಕಾರ ಅಂತ ತಿಳ್ಕೊಂಡು ಕಡಿಮೆ ಕೊಡ್ತಾರೆ. ನಮ್ಮ ಖರ್ಚಿಗೆ ಅಷ್ಟೇ 30 ರೂಪಾಯಿ ಕೊಟ್ಟಿದ್ರೆ
ಅದ್ರಾಗ 10 ರೂಪಾಯಿ ನಾ ಇಟ್ಕೊಂಡು 20 ರೂಪಾಯಿ ಊರಿಗೆ ಕಳಿಸ್ಕೊಟ್ಟೆ. ಆ ಥರ ಮೊದಲು ಕೊಡ್ತಿದ್ರೆ 20 ರೂಪಾಯಿ ಊರಿಗೆ, ಯಾಕೆ 3 ರೂಪಾಯಿ ಚಿಟ್ಟು ಜೋಳ. 20 ರೂಪಾಯಿದಾಗ ತಿಂಗಳ ರೇಷನ್ ಬರ್ತಿದ್ದಿಲ್ಲ. 3 ರೂಪಾಯಿ ಚಿಟ್ಟು ಜೋಳ ಅಂತಂದರೆ 3-4 ಚಿಟ್ಟು ಬೇಕಾದಂಗೆ ಬರೋದು ತಿಂಗಳು ಕಳೆಯಲ್ಲ. ತಿಳ್ಕೊಂಡು ಮತ್ತೆ ನಾನು ಕಳಿಸ್ಕೊಡವ 20 ರೂಪಾಯಿ. ಅಷ್ಟು ದೊಡ್ಡ ಹೆಲ್ಪ್ ಆಕಿತ್ತು. ನಮ್ಮವ್ವ ಅದನ್ನು ಕಳಿಸ್ಕೊಟ್ಟಿದ್ದನ್ನು ಎಲ್ಲಮ್ಮನ ಇದಕ್ಕೆ ಮುಡುಪು ಕಟ್ಟಿಟ್ಟು ನಮ್ಮ ಮಗನಿಗೆ ಅಂತೇಳಿ ಪಾಪ ತಾಯಿಗಳು ಅದು ಮುಡುಪು ಕಟ್ಟಿಟ್ಟು ಎಲ್ಲಮ್ಮ ಜಾತ್ರೆ ಮಾಡಿದ್ರು ಅವರು. ಹಂಗೆ ಏನೇನು ಬಡತನ ಭಾಳ ಕೆಟ್ಟ ಪರಿಸ್ಥಿತಿ ಇರ್ತಾವೆ. ಅದ್ರಾಗ ಗುದ್ದಾಡೋದು ಏನೇನು ಮಾಡಿ ಜೀವನ ಕಳೆದಪ್ಪ ಅವರು. ದೇಶಕ್ಕೆ ನಮ್ಮ ದಶದಾಗಿಲ್ಲ ಅಂದಮೇಲೆ ಅದು ಆಗೋದೇ ಇಲ್ಲ, ಆಗಲಿಲ್ಲ. ಅದ ಇವ ಪಾಲ್ಕಾರ ಅದು ಪೂರ ಮುಗಿಸಿದೆ. ನಾವು ಕ್ಲಾಸ್ಮೇಟ್ ಆಗಿ ಅವರ ಅಪ್ಪ ಕನ್ನಡ ಶಾಲೆ ಮಾಸ್ತರ್ ಇದ್ದ, ರಿಟೈರ್ಮೆಂಟ್ ಆಗಿತ್ತು, ಅವ್ನು ಪೆನ್ಷನ್ ಬರ್ತಿತ್ತು. ಹಂಗೆ ಕೊಟ್ಬಿಟ್ಟು ನಾಳಿದ ನಾನು ನೋಡಿ ನಮ್ಮ ತಂಗಿ ನಾನು ಕೊಡಬೇಕು, ಇನ್ನೂ ಶಾಲೆ ಕಲಿಸ್ಬೇಕು ಅಂತ ಅವ ಎಷ್ಟು ಗುದುಬರಿ ಹಾಕಿದ. ಊರು ಹಳ್ಳಿ ಕಟ್ಟಿ ಕರ್ಕೊಂಡು ಹೋದ, ಅಲ್ಲಿ ಇಲ್ಲಿ ಎಲ್ಲ ನಾವು ಒಪ್ಪಲಿಲ್ಲ. ಇವ್ರ ಯಾಕೆ ರೊಕ್ಕ ಏನು 500-600 ಭಾಳ 1000 ಒಳಗೆ ಖರ್ಚು ಬರ್ತೈತಿ. ವರ್ಷದ ಊಟ ವಸತಿ ಕಾಲೇಜ್ ಖರ್ಚು ಇಷ್ಟು ಬರ್ತೈತಿ. ಹಂಗೆ ಮಾಡಿ ಕೊಡ್ತಾರ. ಮತ್ತು ಇವ್ರ ರೊಕ್ಕದಿಂದ ನಾವು ಕರೆಯೋಕೆ ನಿಂತಲ್ಲ ನಮಗೆ ಮಾಡ್ಕೊಳ್ಳಿಲ್ಲ. ಮತ್ತು 1 ವರ್ಷ ಮುಗಿದು ಹೋಯ್ತು. ಬಿಟ್ಬಿಟ್ಟು ಆರ್ಮಿಗೆ ಹೋಗ್ಬಿಟ್ಟು ಪಾಲ್ಕರ ಮುಗಿಸಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ರಿಟೈರ್ಡ್ ಆದವು. ಮಿಲ್ಟ್ರಿ ಸೇರ್ಕೊಂಡು ಎಷ್ಟು ವರ್ಷ ಆದಮೇಲೆ ಮದುವೆ ಆಯ್ತು ನಿಮ್ಮದು? 65 ಸೇರ್ಕೊಂಡಿದ್ವಿ. 69 4 ವರ್ಷ ಬಿಟ್ಟು ಮದುವೆ. ಎಷ್ಟನೇ ಕನ್ಯೆ ನೋಡಿದ್ರ? ಎಷ್ಟು ಕನ್ಯೆ ನೋಡಿದ್ರ ಮದುವೆಕಿನ? 10-15 ಕನ್ಯೆ ನೋಡಿದ್ವಿ. ಯಾವ ಊರಾಗ? ಧಾರವಾಡ ಅಲ್ಲಿ ಇಲ್ಲಿ ಊರು ನೆನಪಿಲ್ಲ, ನೋಡಿದ್ವಿ. ಒಟ್ಟು ಒಂದು 15 ಕನ್ಯೆ ಆಗಿದ್ದು. ಏನೇನು ಅಂತಿದ್ರು ಹೋದಲ್ಲಿ ಬಂದಲ್ಲೆಲ್ಲ ನೋಡಕ್ಕೆ ಹೋದಲ್ಲಿ? ತೋರಿಸಿದ್ರು, ಕನ್ಯೆ ತೋರಿಸ್ತಿದ್ರು. ತೋರಿಸಿ ನಾನು ನೋಡ್ತಿದ್ದೆ. ನೋಡಿ ಕಲ್ತಿದ್ದು. ಯಾಕೆ ನಮ್ಮನಿಗೆ ಒಪ್ಪೋದಿಲ್ಲ, ಊರಾಗ ಇರೋದಿಲ್ಲ, ಇವರು ಹಳ್ಳಿಯಾಗ ಇರೋದಿಲ್ಲ. ಅಂಥವ್ರನ್ನ ನೋಡಿ ತೋರಿಸ್ತಿದ್ರೆ, ಅಂಥವ್ರು ನೋಡಿ ನಾವು ಮನೆ ಹೋಗುತ್ತಿದ್ದೆ, ಕ್ಯಾನ್ಸಲ್ ಮಾಡಿಬಿಡ್ತಿದ್ದೆ. ಲಾಸ್ಟ್ಗೆ ಈ ಕೊಪ್ಪದ್ದು ನಮ್ಮ ಗಂಗಾವತಿ ಪಾಳ್ಯದ ಗಂಗಾವತಿ ಇಲ್ಲೊಂದು ಕನ್ಯೆ ಐತಿ ತೋರಿಸ್ತೇನೆ ಅಂತೇಳಿ ಆಕೆ ಹೇಳಿದ್ಲು. ಅವ್ವ ನಾನು ಹಾಕಿ ಅವನ ಹಾಕಿ ಪಾಳ್ಯದ ಮನೆಗೆ ಕುಂತೀವಿ. ಆ ಹುಡುಗಿ ಇಲ್ಲಿಗೆ ಕರೆಸಲಿ ಏನಿಲ್ಲ. ಅವ್ರ ಅಕ್ಕ ತಂಗಿ ಮನೆಯಾಗ ಕೂತಿದ್ರು. ಏನು ಡ್ರೆಸ್ ಫಸ್ಟ್ ಚೇಂಜ್ ಮಾಡ್ಕೊಳ್ಳೋಂಗಿಲ್ಲ, ಹೆಂಗೆ ಅದಾರ ಹಂಗೆ ಎದ್ದು ಬರಲಿ ಅಂಥೇಳಿ ನಾನು ಹೇಳಿ ಕಳಿಸಿದ್ದೆ. ಹಂಗೆ ನಾವು ಹೇಳ್ದಂಗೆ ಬಂದರು ಅವರಿಬ್ಬರು, ಅಕ್ಕ ತಂಗಿ. ಹಂಗೆ ಬಂದರು. ಮುಂದೆ ಅವ್ರ ಅಕ್ಕ ಬಂದಳು, ಹಿಂದಿಂದ ಈಕೆ ಬಂದಳು. ನೋಡಿ ಎಲ್ಲ ಮಕ್ಕಳು ಅವ್ರ ಕಾಲು ನೋಡಿದೆ. ಕಾಲು ಚೆಂದದ್ದು, ಅಡ್ಡಿ ಇಲ್ಲ, ಒಟ್ಟು ಹುಡುಗಿ ಬೀಚ್ ಇರಬೇಕು. ಒಳಗೆ ಕುಂತಿದ್ದೆಲ್ಲ ಸರಿಯಾಗಿ ನೋಡೋಣ ಅಂತ ತಿಳ್ಕೊಂಡು ಒಳಗೆ ಆಕೇನು ಮಾಡಿದ್ದು, ಅದು ಕತ್ತಲ ಮೂರೋಗಿ ಆಚೆ ಕಡೆಗೆ ಮೂಲ್ಯಾಗ ಕುಂತ್ಬಿಟ್ರು, ಕಾಣ್ದಂಗೆ. ಏನಪ್ಪ ನೋಡ್ಕೊಂಡು ಮೂಲ್ಯಾಗ ಕುಂತಲ್ಲ, ಈ ಥರ ಸರ್ಸ್ ಕರ್ಕೊಂಡು ಮಾಡಬೇಕಿಲ್ಲ ಹೇಳಿ ಅಟಾಟ ಸರ್ಸ್ವಂತ ಬಂದರು. ಈಕೆ ಇರಲಿ ಅಂತ ಅಂದರು. ಇರಲಿ ನೋಡಿದೆ. ಈಕೆನ ಸೆಲೆಕ್ಟ್ ಮಾಡಿಕೊಂಡು ನಿಶ್ಚಯಕರಣ ಮಾಡಿ ಕರ್ಕೊಂಡೋಗಿ ಒಂದು ಅರ್ಧ ತೊಲೆ ಬಂಗಾರ ಕೊಡಿಸಿ ಉಂಗುರ ಇಟ್ಟು ಅವ್ರ ಮನ್ಯಾಗ ಅಲ್ಲೇ ಕಾರ್ಯಕ್ರಮ ಇಟ್ಕೊಂಡು ಮಾಡಿ ಕಳಿಸಿದ್ರು. ಮರುದಿನ ದಿವಸನ ನಾವು ಹೋಗೋದಿತ್ತು. ಶೂಟಿಂಗ್ ಮುಗಿತು.
ಕಲ್ತು ಎಷ್ಟು ಕಲ್ತಿ ಅಂದ್ರೆ 4 ಇತ್ತ 4ನೇ ತನ ಸಾಕು ಇಷ್ಟು ಕಲ್ತ್ರೆ ಮಾತಾಡ್ತಿದ್ಲ ಹಾಂ ಮಾತಾಡ್ತಿದ್ಲ ಮಾತಾಡೋದು ಒಟ್ಟು ಮಾತಾಡ್ತಿದ್ದಿಲ್ಲ. ಮತ್ತು 4ನೇ ಅಂತ ಯಾರು ಹೇಳಿದ್ರು? ಅವಾಗ 4ನೇ ಅಂತ ಅಲ್ಲಿ 2 ಕಪಲ್ ಗೆದ್ದವರು ಆಗಿ 4ನೇ ಕಲ್ತಾಳ. 4ನೇ ಕಲ್ತು ಇಷ್ಟು ಸಾಕು. ಯಾಕೆ ಊರಂದು ಎಷ್ಟು 4 ಊರಲ್ಲಿ ಕಲ್ತಿರ್ತಾವೆ ಮತ್ತು ಹೊರಗೆ ಹೋಗಿಲ್ಲ. 4ನೇ ಸಾಕು ಇಷ್ಟು ನಾವು ಮುಂದೆ ನಾವು ಕಲಿಸ್ಕೋಬೋದು ಅಂಥೇಳಿ ನಾವು ಮಾಡಿಕೊಂಡು ಅದರಿಂದ ಎಲ್ಲ ABCD ಆದಮೇಲೆ ಮದುವೆ ಆದಮೇಲೆ ಎಷ್ಟು ವರ್ಷ ಜೊತೆಗಿದ್ರಿ? ಅದು ಆದಮೇಲೆ ಅಲ್ಲಿ 2-3 ವರ್ಷ ಫಸ್ಟ್ ಟೈಮು ನಾಸಿಕಕ್ಕೆ ಕರ್ಕೊಂಡು ಹೋಗಿದ್ದೆ. 1ನೇಕ್ಕೆ 3-4 ವರ್ಷ. ಹಾಂ 4 ವರ್ಷ ಲಗ್ನ ಆಯ್ತು. ಲಗ್ನ ಆದು 69ನಾಗ 71ನೇ ಇಸ್ವಿಯಾಗ ಕರ್ಕೊಂಡು ಹೋಗಿ. ಮದುವೆ ಆದ ತಕ್ಷಣ ಕರ್ಕೊಂಡೋಗಿ? ಇಲ್ಲ ಹಾಂ ಮದುವೆ ಆದಮೇಲೆ ಎಷ್ಟು ವರ್ಷ ಇಲ್ಲೇ ಇದ್ಲು ಊರಾಗ? ಮದುವೆ ಆದಮೇಲೆ 69 ಮದುವೆ. ಹಾಂ 71ನೇ ಇಸ್ವಿಯಾಗ ಕರ್ಕೊಂಡು ಹೋದೆ. 2 ವರ್ಷ ಬಿಟ್ಟು ಕರ್ಕೊಂಡು ಹೋದ್ರಿ? ಯಾಕೆ ಅಲ್ಲಿ ನಾವು ಹೊರಗಿದ್ನಲ್ಲ ಕಾಶ್ಮೀರಕ್ಕೆ, ಅಲ್ಲಿ ಸೆಟ್ ಆಗ್ಬೇಕಲ್ಲ, ಅಲ್ಲಿ ತೋಳಂಗಿದ್ದಿಲ್ಲ. ಅಲ್ಲಿ ಕಾಶ್ಮೀರಕ್ಕೆ ಫ್ಯಾಮಿಲಿ ಉಳಿಯೋಂಗಿಲ್ಲ. ಫ್ಯಾಮಿಲಿ ಏರಿಯಾ ಅಂತಂದರೆ ಪೀಸ್ ಏರಿಯಾ ಫ್ಯಾಮಿಲಿ ಕ್ವಾರ್ಟರ್ ಸಿಗ್ತಾವೆ. ನಾವು ಅಲ್ಲಿ ನಾಸಿಕಕ್ಕೆ ಬಂದು ಬಂದು ಕೂಡಲೇ ನಾವು ಪರ್ಮಿಷನ್ ತೊಗೊಂಡು ನಾವು ಫ್ಯಾಮಿಲಿ ತರ್ತೀವಿ. ಅಲ್ಲಾದ ಫ್ಯಾಮಿಲಿ ಬೇಕಾದಂಗೆ ಇಡ್ಬೋದು. ಅದಕ್ಕೆ ಅಲ್ಲಿ ಪರ್ಮಿಷನ್ ತೊಗೊಂಡವನ 71 ಇಸ್ವಿಯಲ್ಲಿ ಬಂದೆ. ನಾನು ರೆಕಾರ್ಡ್ಗೆ ಈಗ ಕರ್ಕೊಂಡು ಹೋದೆ. ಕರ್ಕೊಂಡೋಗಿ ಹಿಂದಡಿಗೆ ನಂತರ 2 ವರ್ಷ ನಿಮ್ಮ ಮನೆಯಾಗಿದ್ಲಲ್ಲ ಸುರಶೆಟ್ಟಿಕೊಪ್ಪದಾಗ? ಸುರಶೆಟ್ಟಿಕೊಪ್ಪದಾಗ ಅವ್ವ ನಿಮ್ಮ ಮನೆಯಾಗಿದ್ಲನ 2 ವರ್ಷ? ಹಾಂ ಅಲ್ಲಿಂದ 69ದಾಗ 2 ವರ್ಷ ಅಲ್ಲಿ ಇದ್ವಿ. ಕರ್ಕೊಂಡು ಹೋಗಿ ಅಲ್ಲಿಂದ 2 ವರ್ಷದಲ್ಲ 3 ವರ್ಷ ನಾವು ಕರ್ಕೊಂಡು ಹೋದ್ವಿ. ವರ್ಷ 20 ಮಾತು ಬಿಟ್ಟು ಅಪ್ಪ ಆಯ್ತು ಅವ್ವ ಆಯ್ತು ಅವರು ಬಂದರು. ಕರ್ಕೊಂಡು ಹೋದ ಕೂಡಲೇ ಇವರು ಹೆಣ್ಮಕ್ಳು ಹೋಗಪ್ಪ ಕರ್ಕೊಂಡು ಹೋದ ಹಂಗೆ ಆತು ಹಿಂಗೆ ಆಗ್ತದೆ. ಯಾಕೆ ಅವರು ಸಸ್ಯಾರ ನೋಡೋಬೇಕಾದ್ರೆ ಅವರಲ್ಲ, ಅವ್ರಿಗೆ ಇದು ಮಾಡೋಕ್ಕಾಗಲಿಲ್ಲ. ಹಿಂಗಾಗಿ ಅವರು ಕರ್ಕೊಂಡು ಹೋದೆ. ಅಲ್ಲೇ ಎಲ್ಲ ತೋರಿಸಿದ್ವಿ. ಈ ಪಂಚವಟಿ ಮತ್ತು ಜ್ಯೋತಿರ್ಲಿಂಗ ಅದು ಏನು ಯಾವುದು ನೋಡಿ ನೆನಪ ಆಗೋದಿಲ್ಲ. ದೊಡ್ಡೊಂದು ದೇವಸ್ಥಾನದಲ್ಲಿ ಗೋದಾವರಿ ನದಿ ಉಗಮ ಸ್ಥಾನ ಗುಡ್ದಾಗ ಅದು ಹೊಟ್ಟೆನ ಮ್ಯಾಲ ಎಷ್ಟೋ 100 ಮೆಟ್ಗಟ್ಟೆ ಅದಾವೆ. 10 ಗುಡ್ಡ ಏರಿ ಹೋಗ್ಬೇಕು. ಅಲ್ಲೇ ಈ ಪರಸಗಡ ನೋಡಿ ಎಲ್ಲ ಗುಡ್ಡದಾಗ ಏನು ಪರಸಗಡ ಅಂಥೇಳಿ ಅಲ್ಲಿ ಮೇಲೆ ಗುಡ್ಡ ಕಾಣ್ತತ್ತಲ್ಲ, ಗುಡ್ಡದಾಗ ದೊಡ್ಡ ಒಂದು ಗವಿ ಟೈಪ್ ತುಂಬ ನೀರು ತುಂಬಿರ್ತಾವೆ. ಹಂಗೆ ತುಂಬ ಅದ ನೀರೇ ಗೋದಾವರಿ ಉಗಮ ಸ್ಥಾನ ಅದ. ಅಲ್ಲಿಂದ ಕೆಳಗೆ ಬಂದು ಗೋದಾವರಿ ಹುಟ್ಟಿ ಮುಂದೆ ಇದು ಬಂದೈತಿ ನಾಸಿಕ್ ಸೈಡು. ನಾಸಿಕ್ 15-20 ಕಿಲೋಮೀಟರ್ ದೂರ ಅದು ದೊಡ್ಡ ನದಿ ಆಗೈತಿ. ಅಲ್ಲಿ ಪಂಚವಟಿ ರಾಮ ವನವಾಸಕ್ಕೆ ಬಂದಾಗ ಅಲ್ಲಿ ವನವಾಸ ಕಳೆದ್ರು. ಲಕ್ಷ್ಮಣ ರಾಮ ಅವರು ಅದೇ ಅದು ಪಂಚವಟಿ ಅಂದರೆ ಅದು ರಾಮ ವನವಾಸ ಕಳೆದ ಜಾಗ. ಆ ಸೂರ್ಪನಕ್ಕಿ ಆಕೆ ಮೂಗು ಕದಿದ್ದು ಜಾಗ ಅವೆಲ್ಲ ಈಗೆಲ್ಲ ಅವನ್ನ ಮೂರ್ತಿನ ಮಾಡಿಬಿಟ್ರೆ ಈಗ ಮೊದಲಿದ್ದಿಲ್ಲ. ಅದೆಲ್ಲ ತೋರಿಸಿ ಎಲ್ಲರಿಗೂ ತ್ರ್ಯಂಬಕೇಶ್ವರ ಜ್ಯೋತಿರ್ಲಿಂಗ ತ್ರ್ಯಂಬಕೇಶ್ವರ ದೇವಸ್ಥಾನ ತೋರಿಸಿ ಪಂಚವಟಿ ತೋರಿಸಿ ಎಲ್ಲ ತೋರಿಸಿ ಅವರಿಗೆ ಕಳಿಸ್ಕೊಟ್ಟು NR ರೂಪಯ್ಯ ಮತ್ತು ಮಾವ ಈಕೆ ಅಪ್ಪ ಆವ ಮತ್ತು ನಮ್ಮ ಸೋದರ ಮಾವ ಗುರಪ್ಪ ಅವನ ತಮ್ಮ ಇವರೆಲ್ಲರೂ ಬಂದಿದ್ದರು. ಅವರೆಲ್ಲರೂ ಅಡ್ಡಾಡಿ ತೋರಿಸಿ ಇಟ್ಕೊಂಡು ಅವ್ರು ಮತ್ತೆ ಅವ್ರಿಗೆ ಕಳಿಸ್ಕೊಟ್ಟು ಕರ್ಕೊಂಡು ಹೋದ.
ಅವನಪ್ಪ ಮಾತಾಡಿಸಿದ್ನ ನಿಮ್ಗೆ? ಅವನಪ್ಪ ಭಾಳ ಸಂಗಪ್ಪಜ್ಜ ಏನಂತಿದ್ದ? ಏನಂತಿದ್ದು ಏನಿಲ್ಲ, ಭಾಳ ಅಂದ್ರೆ ಭಾಳ ಸಂಭಾಯ್ತು, ಮಾತಾಡೋಕೆ ಆಗ್ತಿದ್ದ. ನಾನು ಹೋಗೇನಿ, ಅವ್ನು ಬೆಲ್ಲ ಹೊಡ್ಯಾಕತ್ತಿದ್ದ, ಬೆಲ್ಲ ಹೊಡ್ಯಾಕತ್ತಿದ್ದ, ಹಿಂಗೆ ಹರಿಕೊಂಡು ತೊಗೊಂಡು ಹಿಂಗೆ ಹೊಡ್ಯಾಕದಕ್ಕೆ ನಾನು ಹಿಂಗೆ ಕಾಯಿ ಮ್ಯಾಲೆ ಹರಿಕೊಂಡು ಎತ್ತಿದ್ದೆ, ನೀರು ಕೊಡ್ರಿ ಅಂತ ಹೇಳಿದ್ದೆ. ಹಂಗೆ ಹಿಡ್ಕೊಂಡು ಹಂಗೆ ನಿಂತುಬಿಟ್ಟ. ಅದು ಮತ್ತೆ ಹೊಡಿಬೇಕನ್ನುತ್ತೆ ನನಗೇ ಇಲ್ಲ. ಆವಾಗ ಇದರಲ್ಲಿ ನೀರು ಕೊಡ್ರಿ ಅಂದಿದ್ದು. ನಾನು ಮತ್ತೆ ಹರಿಕೊಂಡು ಕೆಳಗಿಟ್ಟು ಹೊಡೆದು ಕೊಟ್ಟಿದ್ದ. ಭಾಳ ಅಂದ್ರೆ ಭಾಳ ಸಂಪಾದಿಸಿ ಮನುಷ್ಯರ. ಈಗಿನೂ ಹಂಗೆ ಇದು ಮಾತಾಡೋಂಗಿಲ್ಲ, ಹಿಂಗೆ ಕೂತ ತಿರುಗಿ ಎತ್ತ ಕುಂತ್ಬಿಡೋಣ. ಎಷ್ಟು ವರ್ಷದ ಎಷ್ಟು ಟೈಮ್ ಆದ್ಮೇಲೆ ಮಾತಾಡೋದು ಸರಿ ಸಿಗೋ ತನಕನೂ ಈ ಹೊಟ್ಟೆ ಪೆಟ್ಟದ್ದಿಲ್ಲ, ಏನು ಹೇಳ್ತಿದ್ದೆ ಅದನ್ನು ಮಾಡಿಬಿಡೋದು, ಏನು ಹೇಳ್ತೀವಿ ಅದನ್ನು ಕೇಳೋದು. ಇಷ್ಟ ಆಗಿ ಕೆಲಸ. ಯಾವಾಗ ಫ್ರೀಯಾಗಿ ಮಾತಾಡೋಕೆ ಶುರು ಮಾಡಿಲ್ಲ? ಇಲ್ಲೇ ಪೆನ್ಷನ್ ಬಂದಿಂದ ಅಲ್ಲೇ ಆಗ ಅಟ್ಟ ಶುರುವಾಗಿತ್ತ. ಈಗ ಬ್ಯಾಡ ಅಂದ್ರೂ ಮಾತಾಡ್ತಾಳ. ಈಗ ಆಕೆ ಮತ್ತು ನಾವು ಕೆಲಸ ಕೊಡು. ಅವ್ರವಂತೂ ಸಣ್ಣಕ್ಕಿದ್ದಾಗ ಈಗ ಹೋಗ್ತಾನೆ. ನೀನು ಸಣ್ಣ ಕೂಸಿದ್ದಾಗ ಸತ್ತಾಳ. ಹಿರೇಹೊನ್ನಳ್ಳಿ ನಿಮ್ಮ ಅವ್ವನ ತವ್ರೂರ್ನ ಅದು? ಕೆಂಪಣ್ಣ ಬಸಪ್ಪ ಇಟ್ಟಿಗೆ ಬಿಟ್ಟಿದ್ದಲ್ಲ, ನಮ್ಮ ಸೋದರ ಮಾವನ ಮಗ. ಸೋದರ ಮಾವನ ಮಗ ಅಂದ್ರೆ ನಿಮ್ಮ ಅವ್ವನ ತಮ್ಮನ ಮಗ. ಎಷ್ಟು ಮಂದಿ ಮಕ್ಕಳು? ಇಬ್ಬರು. ಇನ್ನೊಬ್ಬ ಅಲ್ಲೇ ಮುಂದೆ ಮನೆ ಮುಂದೆ ಅದಲ್ಲ. ಬಂದು ನೋಡಿ ಬರೀ 3 ಗಂಟೆ 3:30 ಆಗಿತ್ತು ನಾ ಬರೋದ್ರಾಗ.